ಮತ್ತೊಂಬಂದಾಳೆ ನೋಡುನು. ಹೌದು, ಇದು ವಿಷಯ ಇಟ್ಟಕ್ಕೆ ಬಿಡುನು ಬೇಡ. ಹೌದು, ಮತ್ತೊಂಬಂದಾಳೆ ನೋಡುನು. ಖರೆ ಯಾನಂದ್ರ ನೋಡು ಪುಂಡ್ಲಿಕ ಮಾಸ್ತರ. ಹೌದು, ಹಿಂದ ಒಮ್ಮ ಹೈರಾಣಕ್ಕೆ ಬಿದ್ದಿದಿ, ಹೌದು, ಮುಂದೆ ಬೀಳ್ಬೇಡ. ಹೆಂಡ್ಯಾಗ ಕೈ ಹಾಕದ್ ಬಿಡ್ಲಿಲ್ಲ, ನಾ ಬಿಟ್ಟಿದೆ ನಂದಿದನ. ಹೌದೌದು. ಪುಂಡಪ್ಪ ಮಾಸ್ತರ, ಆಹಾ, ಭೋಗದಾಗ ಬತ್ತಂದ್ರ ಅದು ಭೋಗಿಸ್ಬೇಕೆ. ಹೌದೌದು. ಯಾಕೆ ಅಂತ ಕೇಳು. ಯಾಕ್ರಿಪ? ಯತಿ ಮುನೀಶ್ವರರಿಗೆ ಬಿಟ್ಟಿಲ್ಲ ವಿಷ್ಣು ಪರಮಾತ್ಮ ದಶಾವತಾರ ತಾಳದ ಅವನ ಭೋಗದಾಗ ಬರುವುದಕ್ಕಾಗಿ. ಹೌದಾ? ರಾಜ ಸತ್ಯ ಹರಿಶ್ಚಂದ್ರ ದೊಡ್ಡ ರಾಜನೇ ಅರಮನೆ ಬಿಟ್ಟು ಹೆಂಡತಿಗೆ ಇನ್ನೊಬ್ಬರಿಗೆ ಮಾರದ, ಮಗನಿಗೆ ಮಾರದ, ತಾ ಸುಡುಗಾಡ ಕೈದ ಅವನ ಭೋಗದಾಗ ಬರುವುದಕ್ಕಾಗಿ. ಹೌದೌದು, ಮಾಡ್ಬೇಕಾಗ್ಯದ ಪಾತ್ರ. ಜಗತ್ತದ ಒಡೆಯ ಪ್ರಭು ಶ್ರೀರಾಮಚಂದ್ರ ಜಗತ್ತದೇ ಮಾಲಕ್ಕಿದ್ದ ಕರೆ 14 ವರ್ಷ ವನವಾಸ ಕಳೆದ ಅವನ ಭೋಗದಾಗ ಬರುವುದಕ್ಕಾಗಿ. ಹೌದೌದು. 5 ಮಂದಿ ವೀರಸೂರ, ಭೂಮಿ ತೂಕದ ವೀರಸೂರ ಮಕ್ಕಳು ಪಾಂಡವರಾಗಿ ಹೋದ್ರು. ಅವರು ಕೂಡ ವನವಾಸ ಕಳೆದ್ರು ಅವರು ಭೋಗದಾಗ ಬರುವುದಕ್ಕಾಗಿ. ಹೌದೌದು. ಅದರಂತೆ ಆಳ್ಗಿ ಪಿಂಟು ಮಾಸ್ತರ್ನ ಭೋಗದಾಗ 1 ವರ್ಷ ವನವಾಸ ಇತ್ತು. ಆ ಭೋಗದಾಗ ಬರದಂತೆ ನಾ ಬರೇ ನಾಟಕ ಮಾಡಿದಟ್ಟೆ, ನಂದ್ಯಾವದ ಆಟಿಲ್ಲ. ಹೌದಾ? ಇಲ್ಲಿದ ಬರೇ ನಾ ಆಳ್ಗಿಗೆ ಹೋಗತ್ತನ್ನೋದು ಗ್ಯಾರಂಟಿ ಇಲ್ಲೋ ಪುಂಡಣ್ಣ. ಹೌದೌದು. ಯಾನ್ ಹುಡಿದಿ ನೀನ್ ಆಟಿಲ್ಲಿ. ಭಗವಂತ ಹ್ಯಾಂಗ ಬರ್ದಾನ ಹಂಗ ಹಾಕ್ಬೇಕಾಗ್ಯದ. ನಾ ಹಾಡ್ದಂಗ ನೀ ಹಾಡು, ನಾ ಮಾತಾಡ್ದಂಗ ಮಾತಾಡು. ನೀ ಬಹಳ ಶಾಣೆ ಅನ್ನು. ನಿನ್ನ ಮ್ಯಾಗ ಕಾಲು ಕೊಟ್ಟು ಹೋಗಂತ ಭೂಮಿ ತೀರಿ ಮ್ಯಾಗ ಕಲಾವಿದರಾಗಿ ಹೋಗ್ಯಾರ. ಹೌದಾ? ಯಾರು? ಗುರು ಪುಟ್ಟರಾಜ ಗವಾಯಿ ಅವರು ಹುಟ್ಟ ಕುರುಡ್ರು. ಹೌದು, ಪುಟ್ಟರಾಜ ಗವಾಯಿ ಅವರು ಕುರುಡ್ರು. ಖರೆ ಅವ್ರ 14 ಏನು ಸಂಗೀತದೊಳಗೆ ಬರ್ತಿರ್ತಕ್ಕಂಥ ಒಂದೊಂದು ವಾದ್ಯಗಳು ಕಣ್ಣಿಲಿ ಕುಡ್ಡಿದ್ರು ಹಿಂಗ ಬಾಯಿಲಿ ಮುಖಾಂತರ ಮಾತಾಡ್ಬೇಕಂತ ವಾದ್ಯಗಳ ನುಡಿಸಿ ಜಗತ್ತದಾಗ ಅಂಧ ಮಕ್ಕಳಿಗೆ ದಾರಿಗೆ ದೀಪ ಆಗಿ ಹೋದ್ರು ಪುಟ್ಟರಾಜ ಗವಾಯಿ ಅವರು. ಹುಚ್ಚ, ನೀಯಾಗಿಡದ ತಪ್ಪಲ್ಲ, ನಾಯಾಗಿಡದ ತಪ್ಪಲ್ಲ. ಹೌದು, 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 ಹೌದು. ಆ